ಪಾಪಿ, ನನ್ನ ದೇವತೆ ಮೇಲೆ ಕೈ ಮಾಡ್ತೇನೆ, ನನ್ನ ದೇವತೆ ಮೇಲೆ ಕೈ ಮಾಡ್ತೇನೆ. ಏನಂದ? ನಿನ್ಗೇನೇ ದ್ರೋಹ ಮಾಡಿದ್ಲು? ನಾವೇನೋ ನಿಮ್ಗೆ ದ್ರೋಹ ಮಾಡಿದ್ದು? ನಮಗೆ ಚಿತ್ರಹಿಂಸೆ ಕೊಡ್ತೀಯಾ? ಚಿತ್ರಹಿಂಸೆ ಕೊಡ್ತೀಯಾ? ತೊಲಗೆನಿಂದ ಏನ್ ಮಾಡ್ತಾ ಇದೀಯಾ? ನೀವೇನ್ ಮನುಷ್ಯರು ಇಲ್ಲ ರಾಕ್ಷಸರು? ಮೊದ್ಲು ನೀನ್ ನೆಂಟಿ ನಿಮ್ಮ ಅಮ್ಮನಿಗೆ ಏನ್ ಮಾಡಿದ್ರು ಅಂತ ಮೊದ್ಲು ಕೇಳೋ. ಅದಕ್ಕೆ ಈ ರೀತಿ ದನ ಪಡೆದಾಗ ಬಡಿಯಲ್ಲ. ಈ ರೀತಿ ಬಡಿಯಕ್ಕೆ ಮನ್ಸಾದ್ರೂ ಹೇಗ್ ಬಂತು? ಏನು ಹೊಡೆಯದ ಈ ದೀಪಾವಳಿಗೆ ನಿಮ್ಮಂತ ಮುದಿಗೂಬಗಳಿಂದ ನಾವು ಇಲ್ಲಿ ಏನೇ ನಿಲ್ಬೇಕು? ಯಾವುದು ನಿಲ್ಗೂ ಬೆಳ್ತಾ ಇರೋದು? ಜೀವ ಕೊಟ್ಟು ತಂದೆ ತಾಯಿ ಅಂತಾನೆ ಯೋಚನೆ ಮಾಡಲಾರ್ದೆ ಮುದ್ದು ಕೊಡೋ ಸಾಕು ಕೊಲ್ಲಂತ ಸುತ್ತು ಕೊಟ್ಟನೆ ಮತ್ತೆ ಬಾಯಿ ಬಂದಾಗ ಬೈತಾ ಇದ್ದೀರಾ? ನೀನು ಉದ್ಧಾರ ಆಗೋದಿಲ್ಲ ಕಣೋ, ನೀನು ಉದ್ಧಾರ ಆಗೋದಿಲ್ಲ. ಎಂತ ತಂದೆ ಅಂತ ಶಾಪ ಸುಮ್ಮನೆ ಬಿಡೋದಿಲ್ಲ. ನೀನು ಸರ್ವನಾಶ ಆಗೋಯ್ತೆ ಕಣೋ, ಸರ್ವನಾಶ ಆಗೋಯ್ತೆ. ಅಮ್ಮ, ತಲೆ ಕೆಟ್ಟಿರೋದು ನಮ್ಗಲ್ಲಮ್ಮ, ನಿಮ್ಗೆ. ಅದಕ್ಕೆ ಈ ರೀತಿ ಆಗ್ತಾ ಇದ್ದೀರಾ ಅನ್ಸುತ್ತೆ. ನಮ್ಗೆ ಈ ರೀತಿ ತೊಂದರೆ ಕೊಡ್ಬೇಕು ಅಂತಾನೆ ಇನ್ನು ಬದುಕಿದ್ದೀರಾ ಅನ್ಸುತ್ತೆ. ನೀವು ಬದುಕಿರೋದ್ಕಿಂತ ಸತ್ತೋಗಿದ್ದಿದ್ರೆ ಎಷ್ಟೋ ನೆಮ್ಮದಿಯಾಗಿ. ಹೌದಪ್ಪ, ನಾವು ಸತ್ತೋಗಿದೆ ಎಷ್ಟೋ ನೆಮ್ಮದಿ ಕಡ. ಯಾಕೆ ನಿಮ್ಗೆ ಅದಕ್ಕೇನು? ಅದಕ್ಕೆ ನಿಮ್ಮಂತ ಮಕ್ಕಳನ್ನ ಅವನಲ್ಲೇ ಒಳ್ಳೆ ಗುಣ ಇಲ್ಲ ಆದ್ಮೇಲೆ ಅವನೆಲ್ಲ ಕಲಿತಾನೆ. ನನ್ ದೀಪಾಳ ಬಗ್ಗೆ ಮತ್ತೆ ಅದು ಇದು ಅಂತ ಏನಾದ್ರೂ ಮಾತಾಡಿದ್ರೆ ನಿಮ್ಮಿಬ್ರಿಗೂ ಸರಿ ಇರಲ್ಲ. ನೀವೇನ್ ತಾಯಿನಾ ಇಲ್ಲ ರಾಕ್ಷಸಿನ? ಯಾಕೆ ನಮ್ಗೆ ಈ ರೀತಿ ಹೊಡೆದು ಹೊಡೆದು ಎಲ್ಲ ಹಿಂಸೆ ಕೊಡ್ತಾ ಇದ್ದೀರಾ? ಈ ರೀತಿ ಹೊಡೆದು ಹೊಡೆದು ಹಿಂಸೆ ಕೊಡೋದ್ಕಿಂತ ಒಂದೇ ಸಲ ಕೊಂದ್ಬಿಡಿ, ಆದ್ರೂ ನೀವು ನೆಮ್ಮದಿಯಾಗಿರ್ಬೋದು. ನೀನಿಂತ ನೀಚ ಮಗ ಅಂತ ಗೊತ್ತಿದೆ. ನಾನು ಹೊಟ್ಟೆ ಇದ್ದಾಗಲೇ ಕಳಿಸ್ಕೊಂಡ್ಬಿಡ್ತಿದ್ದೆ. ನಾನು ಮನೆಯವ್ರಿಗೂ ಮದ್ವೆ ಕೊಟ್ಟಿದ್ದು ನಿನ್ನಂತ ಮಕ್ಕಳ ಮಾತ್ರ ಯಾರು ನೋಡು, ಪ್ರತಿಯೊಂದು ಮನೆಯಲ್ಲೂ ಎಲ್ಲ ತಂದೆ ತಾಯಿದ್ರು ತನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಹೊಟ್ಟೆ ಹೊಟ್ಟೆ ಕಟ್ಟಿ ಸಾಕಿ ಸಲುತ್ತಾರೆ. ನಿಮ್ಮಂತ ನೀಚ ಮಕ್ಕಳು ಹೊಟ್ಬಿಡ್ತಂದ್ರೆ ಅವ್ರ ದೇವರನ್ನೇ ಸರ್ವನಾಶ ಆಗೋಗುತ್ತೆ. ಯಾವುದೇ ಮಕ್ಕಳಾಗ್ಲಿ ಹೆತ್ತು ತಂದೆ ತಾಯಿನ ಖಂಡಿತ ಉದ್ಧಾರ ಆಗೋದಿಲ್ಲ. ಅಮ್ಮ, ಏನಮ್ಮ ನಂಗೆ ತಾಪ ಆಗ್ತೀಯ? ಕಷ್ಟಪಟ್ಟು ದುಡ್ದು ನಿಮ್ಮೆಲ್ರೂ ಸಾಕಿದ್ದಕ್ಕೆ ಶಾಪ ಆಗ್ತೀಯೇನಮ್ಮ? ಶಾಪ. ನನ್ನ ಉದ್ಧಾರ ಆಗಲ್ವೇನಮ್ಮ? ನನ್ನ ಉದ್ಧಾರ